ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್, ಇದನ್ನ ಪರ್ಸನಲ್ ನಾನು ಯೂಸ್ ಮಾಡ್ತೇನೆ. ಇವತ್ತು ಯಾವ ಇಂಡಿಕೇಟರ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ ಮಟ್ಟ ನೋಡಿ, ಇಂಪಾರ್ಟೆಂಟ್ ಇಂಡಿಕೇಟರ್ ಇದೆ. ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಟ್ರೇಡಿಂಗ್ ವ್ಯೂನ ಓಪನ್ ಮಾಡಿ. ಹಿಯರ್ ನೀವು ಯಾವ ಇಂಡೆಕ್ಸ್ನ ಅನಲೈಸ್ ಮಾಡ್ತೀರಾ ಆ ಇಂಡೆಕ್ಸ್ನ ಓಪನ್ ಮಾಡಿ. ಫ್ರೆಂಡ್ಸ್, ದಿಸ್ ಇಂಡಿಕೇಟರ್ ಗಿವ್ಸ್ ಆಲ್ಮೋಸ್ಟ್ 80% ಕರೆಕ್ಟ್ ಸಿಗ್ನಲ್ ಕೊಡುತ್ತೆ, 20% ಸ್ವಲ್ಪ ಫೇಕ್ ಸಿಗ್ನಲ್ ಕೊಡುತ್ತೆ. ಯಾವ ಸ್ಟ್ರಾಟಜಿನೂ 100% ಇರೋದಿಲ್ಲ. ನೀವು ಹೇಗೆ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವೇನೋ 100% ಕರೆಕ್ಟ್ ಇರೋ ಇಂಡಿಕೇಟರ್ ಕೊಟ್ಟರು ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ ಅಂದರೆ ನೀವು ಯಾವ ಇಂಡಿಕೇಟರ್ ಯೂಸ್ ಮಾಡಿದ್ರು ವೇಸ್ಟ್. ಬಿಕಾಸ್ ಎವ್ರಿ ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಓನ್ಲಿ ಒನ್ ಕ್ಯಾಂಡಲ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಒಂದೇ ಒಂದು ಕ್ಯಾಂಡಲ್ಲು ನಿಮ್ಮ ಫುಲ್ ಶ್ರೀಮಂತರು ಮಾಡ್ಬೋದು ಅಥವಾ ಫುಲ್ ಬಡವನು ಮಾಡ್ಬೋದು. ಸೊ ದ್ಯಾಟ್ ಹೌ ಯು ಮ್ಯಾನೇಜ್ ಯುವರ್ ರಿಸ್ಕ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಸ್ಟಾಕ್ ಮಾರ್ಕೆಟ್. ಫ್ರೆಂಡ್ಸ್, ಹಿಯರ್ ಇಲ್ಲೇನು ಮಾಡೋಣ ಅಂದರೆ, ಇಲ್ಲಿ ಇಂಡಿಕೇಟರ್ ಸೆಕ್ಷನ್ ಇದೆಯಲ್ಲ, ಇಲ್ಲಿ ಬನ್ನಿ. ಟ್ರೇಡಿಂಗ್ ವ್ಯೂವಲ್ಲಿ ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ಇಂಡಿಕೇಟರ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲಾಸ್ಟ್ ಇದೆ ನೋಡಿ, ವಿ ವ್ಯಾಪ್ ಆರ್ ಎಮ್ ವಿ ವ್ಯಾಪ್ ಅಂತ. ಈ ಇಂಡಿಕೇಟರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮಲ್ಲಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಫಸ್ಟಲ್ಲಿ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೇನೆ. ಇದೇ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವೇನು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡುವಂತಿಲ್ಲ, ಎಲ್ಲ ಹೇಗೆ ಡಿಫಾಲ್ಟ್ ಇರುತ್ತೆ ಅದನ್ನೇ ಇಟ್ಕೊಳ್ಳಿ. ಇದೇನು ಮಾಡುತ್ತಂದರೆ ಸ್ವಲ್ಪ ಲೆವೆಲ್ಸ್ ಕೊಡುತ್ತೆ. ಒಂದು ವಿವ್ಯಾಪ್ ಮತ್ತು ಒಂದು ಪಿವೋಟ್ ಟೈಪ್ ಅಂತ ಲೈನ್ಸ್ ಬರ್ತವೆ. ಇದು ಮಾರ್ಕೆಟ್ ಓಪನಿಂಗ್ ಆದಮೇಲೆ ಈ ಲೈನ್ಸ್ಗಳು ಕಾಣಿಸ್ತವೆ ನಿಮಗೆ. ಇವೇನಾದರೂ ಬ್ರೇಕ್ ಆದರೆ ಲೈನ್ಸ್, ನೀವು ಎಂಟ್ರಿ ಪಾಯಿಂಟ್ ತೊಗೋಬೋದು. ನೀವು ಇಲ್ಲಿ ನೋಡ್ಬೋದು. ಇದು ಫಸ್ಟ್ ಎಕ್ಸಾಂಪಲ್ ತೋರಿಸಿ ನಿಮಗೆ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು. ಹಿಯರ್ ದ ಲೈನ್ ಈಸ್ ಬ್ರೇಕ್. ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ, ಈ ಲೈನ್ ಬ್ರೇಕ್ ಆಗಿದೆ. ನೀವೇನು ಮಾಡ್ಬೇಕಂದ್ರೆ ಇನ್ನೊಂದು ತಳಗಲ್ಲ, ಆ ಕ್ಯಾಂಡಲ್ ಕೆಳಗಡೆ ನೀವು ಸ್ಟಾಪ್ ಲಾಸ್ ಇಡಬೇಕು. ನೀವು ನೋಡ್ಬೋದು, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ನೀವು ನೆಕ್ಸ್ಟ್ ಲೈನ್ನ ಟಾರ್ಗೆಟಾಗಿ ಇಡ್ಬೋದು. ಮೀನ್ಸ್ ಹಿಯರ್ ಒಂದ್ಸಲ ನೀವೇನೋ ಸ್ಟಾಪ್ ಲಾಸ್ ಇಟ್ಟಾದರೂ ಪರವಾಗಿಲ್ಲ, ಬಟ್ ಈ ಸ್ಟ್ರಾಟಜಿ ನಿಮಗೆ ತುಂಬ ಗ್ರೇಟ್ ರಿಸಲ್ಟಾಗಿ ಕೊಡುತ್ತೆ. ಬಿಕಾಸ್ ನೋಡಿ, ಇಲ್ಲಿ ಟಾರ್ಗೆಟ್ ಎಷ್ಟು ದೊಡ್ಡದು ರೀಚ್ ಆಗಿದೆ, ಆಲ್ಮೋಸ್ಟ್ ಆಲ್ 100 ಪಾಯಿಂಟ್ಸ್. ನೀವು ಇನ್ನೂ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಬ್ಯಾಕ್ ಸೈಡ್ ಬನ್ನಿ. ಇಲ್ಲಿ ನೋಡ್ಬೋದು, ಈ ಲೈನ್ ಮೇಲೆ ಬ್ರೇಕ್ ಆಗಿದೆಯಲ್ಲ, ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಇಷ್ಟು ದೊಡ್ಡದು. ನೀವು ಎಷ್ಟೇ ಲಾಸ್ ಆದರೂ ಇಲ್ಲಿ ನೀವು ಪ್ರಾಫಿಟ್ ಖಂಡಿತ ಮಾಡ್ಕೋತೀರ. ಇಲ್ಲಿ ಒಂದು ಫೇಕ್ ಸಿಗ್ನಲ್ ಇದೆ, ಪರವಾಗಿಲ್ಲ, ಸ್ಟಾಪ್ ಲಾಸ್ ಹಿಟ್ಟಾದರೂ ಪರವಾಗಿಲ್ಲ. ಇಲ್ಲೇ ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಹಿಟ್ಟಾಗಿದೆ, ಇದೊಂದು ಸ್ವಲ್ಪ ಪರವಾಗಿಲ್ಲ. ನೀವು ಇಲ್ಲಿ ಕಡಿಮೆ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಈ ಸ್ಟ್ರಾಟಜಿ ಅಪ್ಲೈ ಮಾಡಿದರೆ ಖಂಡಿತ ಪ್ರಾಫಿಟ್ ಆಗಿ ಆಗ್ತೀರ. ಇಲ್ಲಿ ಬೇಕಾದ್ರೆ ನೀವು ಅನಲೈಸ್ ಮಾಡಿ ಇಂಡಿಕೇಟರ್ ಇಟ್ಕೊಂಡು ಇಲ್ಲಿ ನೋಡ್ಬೋದು. ಕರೆಕ್ಟ್ ಇದು ಎಷ್ಟು ಚಂದ ಆಗಿದೆ ಅಂದರೆ ನೋಡಿ, ಇಲ್ಲೂ ಹಿಟ್ಟಾಗಿದೆ, ಇಲ್ಲೂ ಹಿಟ್ಟಾಗಿದೆ, ಮತ್ತು ಈ ಲೈನ್ ಕರೆಕ್ಟಾಗಿ ಈ ಲೈನ್ ಹೇಗಿದೆಯೋ ಆ ಟೈಪ್ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ. ದಿಸ್ ಈಸ್ ದ ಲೈನ್, ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಲೈನ್ಸ್ ದೀಸ್ ಆರ್. ದಿಸ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಬ್ಲ್ಯಾಕ್ ಲೈನ್ ಈಸ್ ಇದು ವಿವ್ಯಾಪ್ ಲೈನ್ ಅಂತ. ವಿವ್ಯಾಪ್ ಲೈನಿಗೆ ಕ್ಯಾಂಡಲ್ ಸ್ಟಿಕ್ಸ್ ತುಂಬಾ ರಿಯಾಕ್ಟ್ ಚಲೋ ಮಾಡ್ತವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಲೈನ್ ಬ್ರೇಕ್ ಆಯ್ತಲ್ಲ, ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದು ಬ್ರೇಕ್ ಆಯ್ತಂದರೆ ನೆಕ್ಸ್ಟ್ ಟಾರ್ಗೆಟ್ ದಿಸ್. ಎಷ್ಟು ಚಂದ. ನೀವು ಒಂದು ಸಲ ಸ್ಟಾಪ್ ಲಾಸ್ ಇಟ್ಟಾದರೂ ಪರವಾಗಿಲ್ಲ, ಬಟ್ ನೀವೇನೋ ಟಾರ್ಗೆಟ್ ರೀಚ್ ಆದರೆ ಗ್ರೇಟ್ ರಿಸಲ್ಟ್ಸ್ ಬರ್ತವೆ. ಇಲ್ಲಿ ನೋಡಿ, ಇಲ್ಲಿ ವಿವ್ಯಾಪ್ ಜೋಡಿ ಎಷ್ಟು ಚಂದ ಹೋಗಿದೆ ಅಂದರೆ, ಫಸ್ಟು ಈ ಲೈನ್ ಬ್ರೇಕ್ ಆಯಿತು, ಹೌದಾ. ನೆಕ್ಸ್ಟ್ ಈ ಲೈನ್ ಮೇಲೆ ಹೋಗಿ ಮತ್ತು ರಿಟ್ರೇಸ್ಮೆಂಟ್ ತೋತು. ಎಲ್ಲಿ ತೋತು? ವಿವ್ಯಾಪ್ತಿ ತೋತು. ನೆಕ್ಸ್ಟ್ ಮೇಲೆ ಹೋಯ್ತು, ಇಲ್ಲೊಂದು ಸ್ವಲ್ಪ ಬ್ರೇಕ್ ಆಯಿತು, ಇಲ್ಲೊಂದು ಸ್ವಲ್ಪ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ನೀವೇನಾದರೂ ಮೇಲೆ ತೊಗೊಂಡ್ರೆ. ದಿಸ್ ಈಸ್ ಅವರ್ ಹೈಯೆಸ್ಟ್ ಟಾರ್ಗೆಟ್ ಫಾರ್ ಒನ್ ಡೇ. ನೀವೇನಾದರೂ ಇನ್ನೂ ಸ್ವಲ್ಪ ರಿಸ್ಕ್ ತೊಗೊಂಡು ನೀವು ಮೇಲೆ ಹೋಗ್ತೀರ ಅಂದರೆ ತೊಗೋಬೋದು. ನೀವೇನಾದರೂ ರಿಸ್ಕ್ ತೊಗೊಂಡು ಮೇಲೆ ಹೋಗಿದ್ರೆ ಆ ದಿನ ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತಿತ್ತು. ಫ್ರೆಂಡ್ಸ್, ಡೈಲಿ ಮ್ಯಾಕ್ಸಿಮಮ್ ಅಂದರೆ 1 ಅಥವಾ 3 ಟ್ರೇಡಿಂಗ್ ಆದರೆ ಭಾಳ ಆಯಿತು. ನೀವೇನಾದರೂ ಓವರ್ ಟ್ರೇಡ್ ಮಾಡಿದರೆ ಖಂಡಿತ ಲಾಸ್ ಆಗ್ತೀರ. ಬಿಗ್ನರ್ಸ್ಗಳು, ಆಪ್ಷನ್ ಬೈಯರ್ಸ್ ಭಾಳ ಜನ ಇರ್ತಾರೆ. ಸೊ ಟ್ರೇಡಿಂಗ್ನ ಕಮ್ಮಿ ಮಾಡಿ. ಡೈಲಿ 1 ಅಥವಾ ಮ್ಯಾಕ್ಸಿಮಮ್ 3 ತೊಗೊರಿ. ಫಸ್ಟ್ ಟೈಮ್ ಲಾಸ್ ಆಯಿತಾ, ಸೆಕೆಂಡ್ ಟೈಮ್ ಲಾಸ್ ಆಯ್ತಾ, ಥರ್ಡ್ ಟೈಮ್, ಇಷ್ಟೇ ಮುಗೀತು. ಅದು ಲಾಸ್ ಆಯಿತಾ, ಅವತ್ತು ಕ್ಲೋಸ್ ಮಾಡಿಬಿಡಿ. ನೀವೇನಾದರೂ ಫಸ್ಟ್ ಟೈಮ್ ಪ್ರಾಫಿಟ್ ಆಗಿ ಸೆಕೆಂಡ್ ಟೈಮ್ ತೊಗೋಬೇಡಿ. ಬಿಕಾಸ್
ಫಸ್ಟ್ ಟೈಮ್ ಪ್ರಾಫಿಟ್ ಆದರೆ ಸೆಕೆಂಡ್ ಟೈಮು ಇನ್ನೂ ಸ್ವಲ್ಪ ಬೇಕಂತ ನೀವು ಏನೋ ಯೋಚನೆ ಮಾಡೋಕ್ಕೋ ಸುಮ್ಮನೆ ಹಾಕಿಬಿಡ್ತೀರ, ಅದು ಖಂಡಿತ ಲಾಸ್ ಆಗುತ್ತೆ. ಸೊ ನೀವೇನಾದ್ರು ಒಂದೇ ಸಲ ಟಾರ್ಗೆಟ್ ಹಿಟ್ ಆದರೆ ಅವತ್ತು ಆ ಟ್ರೇಡ್ ಬಿಟ್ಬಿಡಿ, ವಾಪಸ್ ತೊಗೋಬೇಡ. ನೆಕ್ಸ್ಟ್ ನೀವು ನೋಡ್ಬೋದು, ಈ ವಿ ವಿ ಎಫ್ ಲೈನ್ನ ಬ್ರೇಕ್ಔಟ್ ಆಯಿತು, ಫಸ್ಟ್ ಟಾರ್ಗೆಟ್ ರೀಚ್ ಆಯಿತು. ದಿಸ್ ಲೈನ್ ಇಸ್ ಫಸ್ಟ್ ಟಾರ್ಗೆಟ್. ನೆಕ್ಸ್ಟ್ ವಿ ವಿ ಎಫ್ ಡೌನ್ ಸೈಡ್ ಬ್ರೇಕ್ ಆಯಿತು, ಹೋಗಲ್ಲ, ಡೌನ್ ಸೈಡ್ ಬ್ರೇಕ್ ಆಯಿತು. ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದು ಇರಬೇಕಿತ್ತು, ಬಟ್ ಅದ್ರ ಹಿಟ್ ಆಗಲ್ಲ, ಇಲ್ಲಿ ಹಿಟ್ ಆಯಿತು, ಸ್ಟಾಪ್ ಲಾಸ್ ಹಿಟ್ ಆಯಿತು. ನೀವೇನಾದ್ರು ಮತ್ತೆ ಟ್ರೇಡ್ ತೊಗೊಂಡಿದ್ರೆ ಹಿಯರ್ ನೋಡಿ, ಇಲ್ಲೇ ನೀವೇನಾದ್ರು ಇಲ್ಲಿ ಟ್ರೇಡ್ ತೊಗೊಂಡ್ರೆ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಇದು, ಪ್ಲಸ್ ಇದು ಬ್ರೇಕ್ಔಟ್ ಆಯ್ತು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಇದು. ದಿಸ್ ಲೈನ್ಸ್ ಭಾರಿ ಇಂಪಾರ್ಟೆಂಟ್ ಲೈನ್ಸ್ ಇವು ನೋಡಿಲ್ಲ ಎಷ್ಟು ಈ ಲೈಲಿ ಈ ಡೇ ನೋಡಿರಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ನೋಡಿಲ್ಲ. ಇದು ಫಸ್ಟ್ ಈ ಲೈನ್ ಬ್ರೇಕ್ಔಟ್ ಆಯಿತಾ, ನೆಕ್ಸ್ಟ್ ಇಲ್ಲಿ ಬಂತು, ಈ ಲೈನ್ ಬ್ರೇಕ್ಔಟ್ ಆಯಿತಾ, ನೆಕ್ಸ್ಟ್ ಇದು ಲೈನ್ ಬಂತು. ಈ ಲೈನ್ ಬ್ರೇಕ್ಔಟ್ ಆದಮೇಲೆ ಇದು ನೋಡಿಲ್ಲ, ಈ ಲೈನ್ ಬ್ರೇಕ್ಔಟ್ ಆಯಿತಾ, ಮೇಲೆ ಹೋಯ್ತು, ಮತ್ತು ವಾಪಸ್ ರಿಟ್ರೇಸ್ಮೆಂಟ್ ಬಂತು, ಮತ್ತು ಮೇಲೆ ಹೋಯ್ತು. ಸೊ ನೀವೇನು ಮಾಡಬೇಕು ಅಂದರೆ ಸ್ಟಾಪ್ ಲಾಸ್ನ ಯಾವಾಗಲೂ ಸ್ವಲ್ಪ ತೆಳಗಡೆ ಇಡಬೇಕು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ಅದು ಹಿಟ್ ಆಗೋಲ್ಲ. ನೋಡಿ ಎಷ್ಟು ಚಂದ ಗ್ರೇಟ್ ರಿಸಲ್ಟ್ ಬಂದಿದೆ ನಿಮಗೆ. ಏನಿಲ್ಲ ಅಂದರೂ ಒಂದು 120 ಪಾಯಿಂಟ್ಸ್ ಬಂದಿದೆ ನಿಮಗೆ. ನೀವೇನಾದರೂ ಹಾಗೆ ಸ್ಟಾಪ್ ಲಾಸ್ ಟ್ರೇಲ್ ಮಾಡ್ಕೊತ ಹೋದರೆ ಗುಡ್ ರಿಸಲ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಇಂಡಿಕೇಟರ್ ಹಾಕಿ ನೀವು ಅನಲೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓನ್ಲಿ ಒನ್ ಸ್ಟ್ರಾಟಜಿನ ಪ್ರಾಕ್ಟೀಸ್ ಮಾಡಿ, ನೀವು ಖಂಡಿತ ಪ್ರಾಫಿಟ್ ಆಗಿ ಆಗ್ತೀರಾ. ನಿಮಗೇನೋ ಡೌಟ್ ಇದ್ದರೂ ನಾನು ಕೆಳಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಆಲ್ ಮೆಂಬರ್ಸ್ ಕ್ಯಾನ್ ಮೆಸೇಜ್, ಎಲ್ಲಿ ಆ ಟೆಲಿಗ್ರಾಮ್ ಚಾನಲ್ ಯಾರು ಬೇಕಾದ್ರೂ ಮೆಸೇಜ್ ಮಾಡ್ಬೋದು. ನಿಮ್ಗೇನೇ ಕ್ವೈರೀಸ್ ಇದ್ದರೂ ಆ ಚಾನಲಲ್ಲಿ ಡಿಸ್ಕಸ್ ಮಾಡಿ, ನಿಮಗೇನೋ ನನ್ನ ಕಡೆ ಏನೋ ಸಾಲ್ವ್ ಮಾಡೋದಾದರೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂದರೆ ಮಾಡ್ಕೊಳ್ಳಿ. ಡೈಲಿ ಅಪ್ಡೇಟ್ಸ್ ಬಿಡ್ತಾ ಇರ್ತೀನಿ ಇನ್ಮೇಲಿಂದ. ಥ್ಯಾಂಕ್ ಯು.